Can we have a huge round of applause, ladies and gentlemen? Can we have a huge round of applause, ladies and gentlemen? ನಮ್ಮ ಪ್ಲಾಟ್ ಸ್ಟಾರ್ಟ್ ಆಗೋದು 4551 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಡಿಪೆಂಡಿಂಗ್ ಅಪಾನ್ ದ ಪೊಸಿಷನ್ ಆಫ್ ದ ಪ್ಲಾಟ್ಸ್ ನಿಮಗೆ ಬೇರೆ ಬೇರೆ ಪ್ರೈಸಸ್ಗಳು ಬರ್ತವೆ. ಸೈಟ್ ಎಷ್ಟಾಗುತ್ತೆ? ಇವಾಗ ನೀವು 1200 ಪ್ಲಾಟ್ ತಗೊಂಡ್ರೆ ಸರ್ ನಿಮಗೊಂದು 50 ಲಕ್ಷದಲ್ಲಿ ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 1200 ಇಂದ ಸ್ಟಾರ್ಟ್ ಆಗುತ್ತೆ. 1.5 times you can build a house. Okay, that's a agreed that's a norm that RERA approves. So if I buy 1000 square feet, 1500 square feet I can consider. So plot size, if it is 1000 square feet, then 1500 square feet can be considered. That's where the legal approvals comes across. Sir. Sir, you ನಿಮ್ಮ ಹತ್ರ ಅವೈಲೇಬಲ್ ಏನಿದೆ? ನಿಮ್ಮ ಹತ್ರ ಬುಕ್ ಮಾಡ್ಕೊಂಡ್ರೆ ಏನು ಬೇಕು ಅದನ್ನ ನೀವು ಮಾಡ್ಕೊಡ್ತೀರಿ. ಹೌದು, ಕರೆಕ್ಟ್. ನಿಮಗೆ ಅದೇ ಒಂದು ಹೋಲ್ ಐಡಿಯಾ. ನಾವು ಮೊದಲೇ ಏನ್ ಮಾಡ್ತಿದ್ವಿ, ಕೇವಲ ಪ್ಲಾಟ್ ಗಳನ್ನು ಮಾತ್ರ ಸೇಲ್ ಮಾಡ್ತಿದ್ವಿ. ಇವಾಗ ಪ್ಲಾಟ್ ತಗೊಂಡ್ಮೇಲೆ ಅವರಿಗೆ ಮನೆ ಹೇಗೆ ಕಟ್ಸ್ಬೇಕು, ಯಾರ ಹತ್ರ ಹೋಗ್ಬೇಕು, ಯಾವ ಕಾಂಟ್ರಾಕ್ಟ್ ಮೀಟ್ ಮಾಡಬೇಕು, ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕಾಗತ್ತಲ್ಲ. ಅದನ್ನೆಲ್ಲ ರಿಸ್ಕ್ ಅನ್ನ ಅವರಿಗೆ ತಗೋಬಾರ್ದು ಅಂತ ಹೇಳ್ಬಿಟ್ಟು ಯಾರ್ಯಾರು ನಮ್ಮ ಜೊತೆಗೆ ನಮ್ಮ ಕಸ್ಟಮರ್ಸ್ ಯಾರು ಪ್ಲಾಟ್ ಬೈ ಮಾಡಿರ್ತಾರೆ ಅವರಿಗೆಲ್ಲ ನಾವು ಕನ್ಸ್ಟ್ರಕ್ಷನ್ ಕೂಡ ಅಸಿಸ್ಟೆನ್ಸ್ ಅನ್ನ ಮಾಡ್ಕೊಡ್ತೀವಿ ಥ್ರೂ ಅವರ್ ಕನ್ಸ್ಟ್ರಕ್ಷನ್ ಪಾರ್ಟ್ನರ್ಸ್. ಈಗ ನಿಮ್ಮ ಹತ್ರ ನಾವು ಸೈಟ್ ತಗೊಂಡು ನಾವು ಬೇರೆ ಇಟ್ಕೊಂಡು ಮನೆ ಕಟ್ಕೊಬೋದಾ? ಖಂಡಿತವಾಗೂ ಮಾಡ್ಕೋಬಹುದು. ಇದು ಕಸ್ಟಮರ್ಗೆ ನಾವು ಅವಕಾಶ ಕೊಡ್ತೇವೆ, ಅವ್ರದ್ದು ಚಾಯ್ಸ್ ಮಾಡ್ಕೋಬಹುದು. ಅವ್ರು ನಮ್ಮ ಜೊತೆ ಇರುವಂತ ಪ್ಯಾನಲ್ ಅಲ್ಲಿ ಲಿಸ್ಟ್ ಆಗಿರುವಂತ ಕನ್ಸ್ಟ್ರಕ್ಷನ್ ಪಾರ್ಟ್ನರ್ಸ್ ಗಳ ಜೊತೆ ಕನ್ಸ್ಟ್ರಕ್ಷನ್ ಮಾಡಿಸಬಹುದು, ಅಥವಾ ನೀವಾಗಿ ಓನ್ ಆಗಿ ಕೂಡ ಯಾರನ್ನು ಬೇಕಾದ್ರೂ ಕನ್ಸ್ಟ್ರಕ್ಷನ್ ಮಾಡಿಸಬಹುದು. ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಸರ್, ನೀವು ಲ್ಯಾಂಡ್ ಪರ್ಚೇಸ್ ಮಾಡಿದ್ರಲ್ಲ, ಅದು ಕೇರ್ಗಳಿ ವ್ಯಾಪ್ತಿ ಸರ್ವೆ ನಂಬರ್ ಸರ್? ಹೌದು. ಈಗ ಲ್ಯಾಂಡ್ ಪರ್ಚೇಸ್ ಮಾಡಿದ್ರಲ್ಲ, ಎಲ್ಲ ದಾಖಲೆಗಳು ಸರಿ ಇದೆಯಾ? ಯಾವುದೇ ರೀತಿ ಕೇಸ್ ಏನಿಲ್ವಾ? ಇಲ್ಲ, ಯಾವುದೇ ರೀತಿಯ ಕೇಸ್ಗಳು ಈಗ ಸದ್ಯಕ್ಕಿಲ್ಲ. ಹಾಗಾಗಿನೇ ನಮಗೆ ಆಲ್ರೆಡಿ ಮೂಡ ಅಪ್ರೂವಲ್ಗಳು ಬಂದಿದೆ, ಆಮೇಲೆ ರೇರಾ ಕೂಡ ಇದಕ್ಕೆ ಆಲ್ರೆಡಿ ಅಪ್ರೂವಲ್ ಬಂದಿದೆ. ನೀವು ಜಮೀನ್ ಪರ್ಚೇಸ್ ಮಾಡಿದಲ್ಲ, ಅದ್ರಲ್ಲಿ 80 to 70% ಕೇಸ್ ಇದೆ. ಮೂಲತಃ ರೈತರ ಕೇಸ್ ಹಾಕಿದ್ರೆ ಅದು ಇನ್ನೂ ಸಮಸ್ಯೆ ಬಗೆದಿಲ್ಲ. ಅದೇ ನೀವು ಕಸ್ಟಮರ್ ಬಂದ್ರೆ ಪರ್ಚೇಸ್ ಮಾಡ್ಬಿಟ್ಟು ನೀವು ಸೇಲ್ ಮಾಡ್ಬಿಟ್ಟು ಹೋಗ್ತೀರಾ, ಪರ್ಚೇಸ್ ತೊಂದರೆ ಆಗುತ್ತಲ್ಲ. ಇದು ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಮ್ಮ ಹತ್ರ ಪ್ಲಾಟ್ ತಗೊಂಡ್ಮೇಲೆ ನಾವು ಎಲ್ಲಾ ರೀತಿಯ ಲೀಗಲ್ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಕಸ್ಟಮರ್ ಕೊಡ್ತೇವೆ. ಅದಾದ್ಮೇಲೆ ಅವರು ಲೀಗಲ್ ವೆರಿಫಿಕೇಶನ್ ಮಾಡ್ಕೋಬಹುದು. ಲೀಗಲ್ ವೆರಿಫಿಕೇಶನ್ ಮಾಡದ ಆದ್ಮೇಲೆ ನಾವು ಅಗ್ರಿಮೆಂಟ್ ಮತ್ತೆ ರಿಜಿಸ್ಟ್ರೇಷನ್ ಹೋಗ್ತೇವೆ. ಈ ಲ್ಯಾಂಡ್ ಪರ್ಚೇಸ್ ಮಾಡೋದು HP ಮಂಜುನಾಥ್. ಹೌದು. ಅವ್ರ ಮೇಲೆ ಪ್ರೆಸೆಂಟ್ ಒಂದು 60 ಜನ ಕೇಸ್ ಇತ್ತು ಅದೇ ಲ್ಯಾಂಡ್ ಮೇಲೆ. ನೀವು 40 ಎಕರೆ ಅಂದ್ರಲ್ಲ, ಅದ್ರಲ್ಲಿ ಇವತ್ತು ಪ್ರೆಸೆಂಟ್ ಮೈಸೂರು ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೀತಿದೆ. ಕೇಸ್ ನಡೀತಿದ್ರು ಕೂಡ ನೀವು ಹೆಂಗ ಲ್ಯಾಂಡ್ ಪರ್ಚೇಸ್ ಲ್ಯಾಂಡ್ ಸೈಟ್ ಮಾಡಿ ಕಸ್ಟಮರ್ ಸೇಲ್ ಮಾಡ್ತೀರಾ? ಅದನ್ನೇ ನಾನು ಹೇಳ್ತಿರೋದು. ಈಗ ಯಾವುದೇ ಲ್ಯಾಂಡ್ ಅಂದ್ರೂ ದೇರ್ ವಿಲ್ ಬಿ ಸಮ್ ಕೇಸಸ್ ಆರ್ ಯಾವುದೇ ಇದ್ದೇ ಇರುತ್ತೆ. ಅದನ್ನೆಲ್ಲದನ್ನು ನಾವು ಸಾರ್ಟ್ ಔಟ್ ಮಾಡಿಬಿಟ್ಟೇನೆ ವಿ ಆರ್ ಗೋಯಿಂಗ್ ಅಹೆಡ್. ಅದರಲ್ಲಿ ನಾವು ಕಸ್ಟಮರ್ ಇವಾಗ ಸಪೋಸ್ ನೀವೇ ಬರ್ತೀರಾ, ನಮ್ದಿನ್ನೂ ಲಾಂಚ್ ಆಗ್ತಾ ಇಲ್ಲ, ಸೊ ವಿ ಆರ್ ಜಸ್ಟ್ ಡೂಯಿಂಗ್ ದ ಪ್ರೀ ಲಾಂಚ್. ನೀವು ಲಾಂಚಿಗೆ ಬಂದಾಗ ಬುಕ್ ಮಾಡಿದಿರಿ ಅಂತ ಹೇಳಿದ್ರೆ ನಿಮಗೆ ಎಲ್ಲಾ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೇವೆ. ನಾವು ಲಾಂಚ್ ಟೈಮಲ್ಲಿ ಕೇವಲ 5% ಅಮೌಂಟ್ ಅಷ್ಟೇ ತಗೊಂಡಿರ್ತೇವೆ. ಇವಾಗ ನೀವು ಆ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಟ್ಟು ಯಾವುದೇ ಲೀಗಲ್ ಅಕ್ರಾಸ್ ಇಂಡಿಯಾ ಯಾವ ಲೀಗಲ್ ಅಡ್ವೈಸರ್ ಹತ್ರ ತೋರಿಸಬಹುದು. ನಿಮಗೆ ಲೀಗಲ್ ಒಪಿನಿಯನ್ ಬಂದ ಮೇಲೆ ನೀವು ಮುಂದುವರಿಬಹುದು. Muda is also cleared all those papers. So which means there will be like a lot of litigations issues which will be there in the market, which we have already cleared. ಕ್ಲಿಯರ್ ಆಗಿಲ್ಲ. ಪ್ರೆಸೆಂಟ್ ಒಂದು ಕೇಸ್ ನಂಬರ್ ಕೊಡ್ತೀನಿ, ನಿಮ್ಮ ಗೂಗಲ್ ಸರ್ಚ್ ಮಾಡಿದ್ರೆ ಸರ್ಚ್ ಮಾಡಿ. ಲ್ಯಾಂಡ್ ಕೇಸ್ ಇದೆ, ಪ್ರೆಸೆಂಟ್ ಸ್ಟೇ ಇದೆ, ಇನ್ನು ಸೈಟ್ ಸುಮಾರು ಲಿಟಿಗೇಷನ್ ಇದೆ. ಆದ್ರೆ ಲ್ಯಾಂಡ್ ಹೇಗೆ ಸೇಲ್ ಮಾಡ್ತಿದ್ದೀರಾ ಸರ್? ಆ 80 feet ರೋಡ್ ಮೇಲೆ ಆ 80 feet ರೋಡ್ ಮೇಲೆ ಕೂಡ ಒಬ್ರು ರೈತರು ಕೇಸ್ ಅದು ಸ್ಟೇ ಹೋಗಿದ್ದಾರೆ ರೋಡ್ ಮೇಲೆ. ಸರ್ವೆ ನಂಬರ್ 247/7. We are not touching that survey number. I don't have to cross the 80 feet ರೋಡ್ ಬಂದಿಲ್ಲ, ಅದ್ರಲ್ಲಿ ಒಬ್ರು ರೈತರು ಸ್ಟೇ ಹೋಗಿದ್ದಾರೆ. ಸರ್, if there is a road, ನೀವು 80 feet ರೋಡ್ ಮೇಲೆ ಕೇಸ್ ಹೋಗಿದೆ ಅಂತ ಹೇಳ್ತಿದ್ರಲ್ಲ, ನಾವು 80 feet ರೋಡ್ ಕಂಟಿನ್ಯೂ ಆಗಿ ಅಲ್ಲಿಂದ ಹೋಗ್ತಿದೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಕ್ಲಿಯರೆನ್ಸ್ ಪೆಂಡಿಂಗ್ ಇದೆ ಅದು ಹಾಗೆ ಇರುತ್ತೆ ಸರ್. ಇಟ್ಸ್ 80 feet ರೋಡ್. ಇಟ್ಸ್ ಇವಾಗ ಇನ್ ಕೇಸ್ ನಾವು ನಮ್ಮ ಲ್ಯಾಂಡ್ ಅಲ್ಲಿ ಬರೋದ್ರಿಂದ ಅದನ್ನ ಡೆವಲಪ್ ಮಾಡ್ತಿದ್ದೇವೆ. ಅದು ನಾವು ಮಾಡಲಿಲ್ಲ ಅಂತಂದ್ರು ಇನ್ ಫ್ಯೂಚರ್ ಅಲ್ಲಿ ನಮ್ಮ ಕಾರ್ಪೊರೇಷನ್ ಲಿಮಿಟ್ಸ್ ಇಂದ ಅದು ರೋಡ್ ಆಗ್ಲೇಬೇಕು. ಇಟ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್. ರೋಡ್ ಅನ್ನೋದನ್ನ ಯಾರೇ ನಾನು ಕೇಸ್ ಹಾಕ್ತೀನಿ ನಾನು ಅದರಲ್ಲಿ ಅದ್ರ ಹಿಂದೆ ಕೂಡ ಅದೇ ರೀತಿ ಒಂದು ಇವೆಂಟ್ ಆಗಿದೆ ನಿಮ್ಮ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಅಂತ, ಅದು ಕೂಡ ಕ್ಲಿಯರ್ ಆಗ್ತಾ ಇದೆ. ಎಲ್ಲಿ ಕ್ಲಿಯರೆನ್ಸ್ ಬೇಕು ಅದನ್ನೆಲ್ಲ ತಗೊಳ್ತೇವೆ. ವೆನ್ ಇಟ್ ಕಮ್ಸ್ ಟು ಪ್ಲಾಟ್ ಅಲ್ಲಿ ಎಲ್ಲೆಲ್ಲಿ ಕ್ಲಿಯರೆನ್ಸ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೇವೆ. ಯಾವುದೇ ಪೆಂಡಿಂಗ್ ಏನೇ ಇದ್ರು ಅದನ್ನ ನಾವು ಲ್ಯಾಂಡ್ ಲಾರ್ಡ್ ಸೈಡ್ ಇಂದ ಮತ್ತೆ ನಮ್ಮ ಸೈಡ್ ಇಂದ ಕನ್ಸ್ಟ್ರಕ್ಷನ್ ಪಾರ್ಟ್ನರ್ಸ್ ಇರ್ತಾರೆ, ಅವ್ರ ಥ್ರೂ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.